नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। ओम तपस्वाध्याय शुश्रूषा कृष्ण पूजारतं मुनिं विश्वेशमिष्टदं वन्दे परिव्राट् चक्रवर्तिनं ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಅಲ್ಲಿ ಗೋಮಂತ ಪರ್ವತಕ್ಕೆ ಬೆಂಕಿ ಇಟ್ಟರು. ಆಮೇಲೆ ಗೋಮಂತ ಪರ್ವತವನ್ನು ಬೆಂಕಿ ಇಟ್ಟಾಗ ಕೃಷ್ಣ ಬಲರಾಮರು ಆ ಪರ್ವತವನ್ನು ಒತ್ತಿ ಹಾರಿದಾಗ ಏನಾಯಿತು, ಭೂಮಿಯ ಅಡಿಗೆ ಕುಸಿತು. ಗೋಮಂತ ಪರ್ವತ ಅಡಿಯಿಂದ ನೀರು ಮೇಲೆಗೆ ಚಿಮ್ಮಿ ಬೆಂಕಿ ಆರಿ ಹೋಯಿತು. ಆಮೇಲಿಂದ ಕೃಷ್ಣ ಏನು ಮಾಡಿದ ಅಂತ ಹೇಳಿದರೆ, ಜರಾಸಂಧ ಮುತ್ತಿಗೆ ಹಾಕಿದ್ದಾನೆ ಗೋಮಂತ ಪರ್ವತಕ್ಕೆ. ತನ್ನ ಎಷ್ಟದು 23 ಅಕ್ಷೋಹಿಣಿ ಸೈನ್ಯ, ಅಷ್ಟು ದೊಡ್ಡದು. ಎಲ್ಲ ಬಂದಿದ್ದಾರೆ, ರುಕ್ಮಿ, ಶಿಶುಪಾಲ ಎಲ್ಲ ಬಂದಿದ್ದಾರೆ. ಸೊ ಎಲ್ಲ ತನ್ನ ಸ್ನೇಹಿತ ರಾಜರುಗಳನ್ನು ಎಲ್ಲರನ್ನೂ ಬರಲಿಕ್ಕೆ ಹೇಳಿದ್ದಾನೆ. ಅದರಲ್ಲಿ ಎಷ್ಟೋ ಜನ ಕೃಷ್ಣ ದ್ವೇಷಿಗಳು, ಕೆಲವರು ಕೃಷ್ಣ ಪ್ರೇಮಿಗಳು ಇದ್ದಾರೆ, ಕೃಷ್ಣ ಭಕ್ತರು ಇದ್ದಾರೆ. ಯಾಕಂದರೆ ಅವನಿಗೆ ಹೆದರಿ ಬಂದಿದ್ದಾರೆ, ಯಾರಿಗೆ, ಜರಾಸಂಧನಿಗೆ. ಸೊ ಆವಾಗ ಏನಾಯಿತು ಅಂತ ಹೇಳಿದರೆ, ಯುದ್ಧ ಆಯಿತು. ಯುದ್ಧ ಆಗಿ ತನ್ನ ಶಸ್ತ್ರಗಳಿಂದ ಕೃಷ್ಣ ಏನು ಮಾಡಿದ, ಅವರಿಗೆಲ್ಲ ಬಾಣಗಳ ಸುರಿಮಳೆ ಹರಿಸಿಬಿಟ್ಟು ಅಷ್ಟು ಜನರದ್ದು, ಎಷ್ಟು ಜನ ಜರಾಸಂಧ ಮತ್ತು ಅವನ ಎಲ್ಲ ಸ್ನೇಹಿತ ರಾಜರುಗಳದ್ದು ಸಾರಥಿ ಇಲ್ಲ, ಧ್ವಜ ಇಲ್ಲ, ರಥ ಮುರಿದು ಬಿತ್ತು, ಕುದುರೆಗಳು ಸತ್ತೋದುವು, ನೆಲಕ್ಕೆ ಬಿದ್ದಿದ್ದಾರೆ. ಯಾವ ಶಸ್ತ್ರಗಳು ಎಲ್ಲ ತುಂಡು ಮಾಡಿ ಹಾಕಿದ್ದಾನೆ. ಆಮೇಲಿಂದ ಕವಚವನ್ನು ಭೇದಿಸಿ ಅವರಿಗೆ ಎದೆಗೆ ಹೊಡೆದ ಆ ಬಾಣಗಳಿಂದ ರಕ್ತವನ್ನು ಕಾರ್ತಾ ಓಡ್ತಾ ಇದ್ದಾರೆ. ಅಷ್ಟಾಗುವಾಗ ಜರಾಸಂಧ ಮಾತ್ರ ಏನು ಮಾಡಿದ, ಬಲರಾಮನ ಹತ್ರ ಯುದ್ಧ ಮಾಡಿಬಿಟ್ಟು, ಅದು ದೀರ್ಘವಾದ ಯುದ್ಧ. ಸೊ ಬಲರಾಮ ಗೆಲ್ಲುದ, ಅವನು ಗೆಲ್ಲುದ ಅಂತ. ಯಾಕಂದರೆ ಬ್ರಹ್ಮವರ ಉಂಟು ಯಾರ ಹತ್ರ, ಜರಾಸಂಧನ ಹತ್ರ. ಕೃಷ್ಣನ ಹತ್ರ ನಡೆಯುವುದಿಲ್ಲ. ಯಾವ ಬ್ರಹ್ಮವರವು ಭಗವಂತನ ಹತ್ರ ನಡೆಯುವುದಿಲ್ಲ. ಆದರೆ ಆದಿಶೇಷನಾವತಾರನಾದ ಬಲರಾಮನ ಹತ್ರ ನಡೀತದೆ. ಆದ್ದರಿಂದ ಇಬ್ಬರದ್ದು ಭಾಳಷ್ಟು ಯುದ್ಧ ನಡೆದು ಬಿಟ್ಟು ಆ ನಂತರ ಏನಾಯಿತು, ಮುಸಲಾಯುಧದಿಂದ ಹೊಡೆದಾಗ ಬಲರಾಮ, ಜರಾಸಂಧ ಮೂರ್ಛಿತನಾದ. ಬಹಳ ಹೊತ್ತು ಅವನಿಗೆ ಜ್ಞಾನ ಬರಲಿಲ್ಲ. ಯಾವಾಗ ಜ್ಞಾನ ಬಂತೋ ಅವನು ಪುನಃ ಏನು ಮಾಡಿದ, ಇವನ ಮೇಲೆ ದಾಳಿ ಮಾಡಿದ. ಯಾರ ಮೇಲೆ, ಬಲರಾಮನ ಮೇಲೆ ದಾಳಿ ಮಾಡಿಬಿಟ್ಟು ಬಲರಾಮನನ್ನು ಮೂರ್ಛೆಗೊಳಿಸಿದ. ಅಲ್ಲಿವರೆಗಾಗಿದೆ 21ನೇದ್ದು. ಸೊ 22ನೇ ಶ್ಲೋಕ ವೇಲಾರೆ. ಶ್ರೀ ಗುರುಭ್ಯೋ ನಮಃ. ತಥಾಕೃತೆ ಬಲಭದ್ರೇ ತು ಕೃಷ್ಣೋ ಗದಾಮಾದಾಯ ಸ್ವಾಮಗಾನ್ಮಾಗದೇಶಂ ತಥಾರಜತ್ರೌ ಸ ತಯಾ ವಿತಾಡಿತೋ ಜಗಾಮಗಾಂ ಮೂರ್ಛಯಾಭಿಪ್ಲುತಾಂಗಃ. 22ನೇ ಶ್ಲೋಕ. ಬಲರಾಮನು ಹಾಗೆ ಮೂರ್ಛಿತನಾಗಿ ಬೀಳುತ್ತಿರಲು ಶ್ರೀಕೃಷ್ಣನು ತನ್ನ ಗದೆಯನ್ನು ಹಿಡಿದುಕೊಂಡು ಜರಾಸಂಧನ ಕಡೆಗೆ ಬರುತ್ತಾನೆ ಮತ್ತು ಜರಾಸಂಧನ ವಕ್ಷಸ್ಥಳ, ಕಂಠಪ್ರದೇಶ ಇವುಗಳ ಮಧ್ಯದಲ್ಲಿರತಕ್ಕಂತಹ ಎಲುಬಿಗೆ ಅಂದರೆ ಹೆಗಲಿನ ಸಂದಿಗೆ ಹೊಡೆಯುತ್ತಾನೆ. ಆ ಗದೆಯಿಂದ ಚೆನ್ನಾಗಿ ಹೊಡೆಯಲ್ಪಟ್ಟ ಆ ಜರಾಸಂಧನು ರಕ್ತ ಸುರಿಯುವ ಶರೀರವುಳ್ಳವನಾಗಿ ಮೂರ್ಛೆಯಿಂದ ಭೂಮಿಗೆ ಬೀಳುತ್ತಾನೆ. ತಥಾಕೃತೆ ಬಲಭದ್ರೇ ತು ಕೃಷ್ಣೋ ಗದಾಮಾದಾಯ ಸ್ವಾಮಗಾತ್ ಮಾಗಧೇಶಂ ತತಾಡಜತ್ರೌ ಸ ತಯಾಭಿತಾಡಿತೋ ಜಗಾಮಗಾಂ ಮೂರ್ಛಯಾಭಿಪ್ಲುತಾಂಗಃ. ತಥಾಕೃತೆ ಅಂತೇಳಿದರೆ ಮೂರ್ಛಿತನಾಗಿದ್ದಾನೆ ಬಲರಾಮ. ಕೃಷ್ಣನಿಗೆ ಏನಾಯಿತು, ಸಿಟ್ಟು ಬಂತು. ಇವನಿಗೆ ಜಾಸ್ತಿ ಆಯಿತು, ಇವನಿಗೆ ಕೊಬ್ಬು. ಯಾರಿಗೆ, ಜರಾಸಂಧನಿಗೆ ಅಂತ ಹೇಳಿಬಿಟ್ಟು ತಥಾಕೃತೆ ಬಲಭದ್ರೇತು, ಬಲಭದ್ರನಿಗೆ, ಬಲಭದ್ರ ಅಂದರೆ ಬಲರಾಮನಿಗೆ ಈ ರೀತಿ ಮಾಡಿದಾಗ ಕೃಷ್ಣ ಏನು ಮಾಡಿದ, ಗದಾಮಾದಾಯ, ಮಾಡ್ತೇನೆ ಇವನಿಗೆ ಅಂತ ತಿಳ್ಕೊಂಡು ಗದೆಯನ್ನು ತಗೊಂಡ. ಕೌಮೋದಕಿ ಗದೆ ಭಗವಂತನದ್ದು. ಗದಾಮಾದಾಯ ಸ್ವಾಮ್ ಅಂದರೆ ತನ್ನ. ಸೊ ತನ್ನ ಗದೆ ಅಂತ ಹೇಳಿದ್ರೆ ಕೌಮೋದಕಿ ಗದೆ. ಸೊ ಅದನ್ನು ಹಿಡ್ಕೊಂಡು ಅಗಾತ್ ಹೊರಟ. ಎಲ್ಲಿಗೆ, ಜರಾಸಂಧ ಇದ್ದಲ್ಲಿಗೆ ಹೋಗಿ ಮಾಗಧೇಶಂ,
ಮಾಗಧ ದೇಶದ ದೊರೆಯಾದ ಜರಾಸಂಧನ ಹತ್ರ ಹೋದ ಕೃಷ್ಣ. ಹೋಗಿ ತತಾಡ ಜತ್ರವು ಅಂತೇಳಿದರೆ ಕುತ್ತಿಗೆ, ಕಂಠ ದೇಶ ಮತ್ತು ಕುತ್ತಿಗೆ ಮಧ್ಯದಲ್ಲಿರುವಂಥ ಎಲುಬು ಅಂತೇಳಿದ್ರೆ ಸಾಮಾನ್ಯ ಈ ಜಾಗಕ್ಕೆ, ಕುತ್ತಿಗೆ ಜಾಗಕ್ಕೆ ಹೊಡೆದಿದ್ದಾನೆ ಗದೆಯಿಂದ ಕೃಷ್ಣ. ಯಾರಿಗೆ? ಜರಾಸಂಧನಿಗೆ. ತತಾಡ ಹೊಡೆದಿದ್ದಾನೆ. ತತಾಡ ತಾಡಿತೆ. ಸೊ ತತಾಡ ಅಂದರೆ ಹೊಡೆದ, ಭೂತಕಾಲ ಲಿಟ್ ತತಾಡ. ಸೊ ಜತ್ರವು ಅಂದರೆ ಕಂಠದೇಶ ಮತ್ತು ಕುತ್ತಿಗೆ ಈ ಮಧ್ಯಭಾಗ ಯಾವುದು? ಜತ್ರವು ಎದೆ ಮತ್ತು ಕತ್ತು ಅಂತ ಹೇಳಿದರೆ ಮಧ್ಯಭಾಗ ಅಂತ ಹೇಳಿದ್ರೆ ಕಂಠದೇಶ ಅಂತ ಇಟ್ಕೋಬೋದು. ಸೊ ಕಂಠದೇಶಕ್ಕೆ ಹೊಡೆದ ಜತ್ರವು ಆ ಜಾಗಕ್ಕೆ. ತಯ ಅಭಿತಾಡಿತೋ ಬಲವಾಗಿ ಪೆಟ್ಟು ಬಿದ್ದಿದೆ ಕೌಮುದ್ಗಿ ಗದೆಯಿಂದ ಕೃಷ್ಣ ಹೊಡೆದಾಗ ಜರಾಸಂಧನಿಗೆ. ಆ ಪೆಟ್ಟಿನಿಂದ ತಯ ಅಂದರೆ ಕೃಷ್ಣನಿಂದ ಅಭಿತಾಡಿತೋ, ತಾಡಿತ ಅಲ್ಲ ಅಭಿತಾಡಿತು ಅಂದರೆ ಎದುರುಗಡೆ ಬಂದು ಹೊಡೆದು ಬಿಟ್ಟಿದ್ದಾನೆ. ಅಂದರೆ ಅಭಿಮುಖವಾಗಿ ಬಂದ ಕೃಷ್ಣನು ಜರಾಸಂಧನಿಗೆ ಕಂಠ ಪ್ರದೇಶದಲ್ಲಿ ಆ ಎಲುಬಿಗೆ ಹೊಡೆದ ಕಾರಣ, ಎಲುಬಿಗೆ ಹೊಡೆದರೆ ಮಹಾನೋವು. ಸೊ ಅಂತಹ ಮಹಾನೋವಿನಿಂದ ಜರಾಸಂಧ ಜಗಾಮ ಗಾಂ ಮೂರ್ಛಯ ಅಭಿಪ್ಲುತಾಂಗ, ಮೂರ್ಛೆ ತಪ್ಪಿ ಬಿದ್ದ. ಎಲ್ಲಿಗೆ? ಗಾಮ್ ಅಂದರೆ ಭೂಮಿ ಮೇಲೆ. ಗಾಮ್ ಮೂರ್ಛಯ ಅಭಿಪ್ಲುತಾಂಗ ಅಂತೇಳಿದರೆ ಎಲ್ಲ ಒದ್ದೆ ಅಂದರೆ ರಕ್ತದಿಂದ ಎಲ್ಲ ಅಂಗಾಂಗಗಳು ಒದ್ದೆಯಾಗಿ ಬಿಟ್ಟಿದೆ, ಅಂದರೆ ರಕ್ತ ಕಾರ್ತಾ ಬಿದ್ದ ಅಂತ ಇಟ್ಕೊಳ್ಳೋಣ. ಸೊ ಅಂಗಹ ಅಂದರೆ ಎಲ್ಲ ಅವಯವಗಳು. ಸೊ ಎಲ್ಲ ಅವಯವಗಳಿಂದಲೂ ರಕ್ತಸ್ರಾವ ಆಗ್ತಾ ಇದೆ ಅಂತ ಹಾಗೆ. ಸೊ ಆ ರೀತಿ ಗಾಮ್ ಜಗಾಮ ಅಂದರೆ ಮೂರ್ಛೆ ತಪ್ಪಿ ಗಾಮ್ ಜಗಾಮ ಭೂಮಿಗೆ ಹೋದ ಅಂದರೆ ಭೂಮಿಗೆ ಬಿದ್ದ ಅಂತ. ಸೊ ಜಗಾಮ ಗಾಮ್ ಮೂರ್ಛಯ ಅಭಿಪ್ಲುತಾಂಗ. 22ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂದರೆ, ಬಲರಾಮ ಹಾಗೆ ಮೂರ್ಛಿತನಾದಾಗ ತಥಾಕೃತೆ ಬಲಭದ್ರೆ ಅಂದರೆ ಜರಾಸಂಧ ಮತ್ತು ಬಲಭದ್ರನ ಮಧ್ಯೆಯಲ್ಲಿ ಯುದ್ಧ ಆಗಿಬಿಟ್ಟು ಮೊದಲು ಜರಾಸಂಧನನ್ನು ಮೂರ್ಛಿತಗೊಳಿಸಿದ ಜರಾಸಂಧ ಯಾವುದರಿಂದ? ಮುಸಲಾಯುಧದಿಂದ. ತಡವಾಗಿ ಆದರೂ ಎಚ್ಚೆತ್ತು ಯಾವಾಗ ಅವನಿಗೆ ಮೂರ್ಛೆ ಬಂದು ಹೊಡೆದು ಬಿಟ್ಟಿದ್ದಾನೆ. ಯಾರಿಗೆ? ಬಲರಾಮನಿಗೆ. ಸೊ ಆವಾಗ ಕೃಷ್ಣ ಏನು ಮಾಡಿದ? ಸೊ ಬಲರಾಮನು ಹಾಗೆ ಮೂರ್ಛಿತನಾದಾಗ ಕೃಷ್ಣ ಸ್ವಾಂ ಗದಾ ಮಾದಾಯ, ಸ್ವಾಮ್ ಅಂದರೆ ತನ್ನ ಕೌಮುದ್ಗಿ ಗದೆಯನ್ನು ಎತ್ತಿಕೊಂಡು ಜರಾಸಂಧನ ಮೇಲೆ ಮಾಗದೇಶಂ ಅಗಾತ್, ಮಾಗದೇಶನ ಹತ್ತಿರ ಹೋದ. ಸೊ ಅಗಾತ್ ಅಂದರೆ ಹೋದ, ಏರಿ ಹೋದ ಅಂತ. ಏರಿ ಹೋಗುದಂತ ಹೇಳಿದ್ರೇನು? ಅವನನ್ನು ಹೋಗಿ ದಾಳಿ ಮಾಡಿದ ಅಂತ. ಯಾರ ಮೇಲೆ? ಮಾಗದೇಶಂ, ಮಾಗಧ ಈಶ, ಮಾಗದೇಶ ಯಾರು? ಜರಾಸಂಧ. ಸೊ ಜರಾಸಂಧನ ಮೇಲೆ ನುಗ್ಗಿದ, ರಭಸದಿಂದ ನುಗ್ಗಿದ. ಜರಾಸಂಧನ ಜತ್ರೌ ತಯ ಅಂದರೆ ಕೃಷ್ಣನಿಂದ ಅಭಿತಾಡಿತ ಅಂದರೆ ಎದೆ ಮತ್ತು ಕತ್ತಿನ ಮಧ್ಯಭಾಗದ ಮೂಳೆಗೆ ಅಪ್ಪಳಿಸಿದ ಗದೆಯಿಂದ ಆಗ ದೇಹಕ್ಕೆ ಬಹಳವಾಗಿ ಪೆಟ್ಟು ತಿಂದ ಜರಾಸಂಧ ಅಂದರೆ ಜತ್ರೌ ತತಾಡ ತಯ ಅಭಿತಾಡಿತೋ ಅಂದರೆ ಬಲವಾಗಿ ಪೆಟ್ಟು ತಿಂದ ಜರಾಸಂಧನು ಮೂರ್ಛೆಗೊಳಗಾಗಿ ಮೂರ್ಛೆಯ ಅಭಿಪ್ಲುತಾಂಗ ಎಲ್ಲ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಕಾರುತ್ತಾ ಗಾಂಜಗಾಮ ಅಂದರೆ ಭೂಮಿ ನೆಲ ಕಚ್ಚಿದ ಅಂತ. ನೆಲ ಕಚ್ಚುವುದು ಅಂತ ಹೇಳಿದ್ರೇನು? ಇನ್ನು ಬಿದ್ದರೆ ಪಕ್ಕ ಏಳುವುದಿಲ್ಲ ಆ ಥರ ಬಿದ್ದಿದ್ದಾನೆ. ಅಥವಾ ಏಳುವುದೇ ಇಲ್ವಾ ಅಂತ ಹೇಳಿದರೆ ಕೃಷ್ಣ ಏಳುವುದೇ ಇಲ್ವಾ ಅಂತ ಆ ಥರ ಪೆಟ್ಟು ಕೊಟ್ಟಿಲ್ಲ. ಯಾಕಂತೇಳಿದರೆ ಚೂರು ಜೀವ ಇರಲಿ ಅಂತ. ಹೇಗೆ ಹನುಮಂತ ರಾವಣನಿಗೆ ಪೆಟ್ಟು ಕೊಟ್ಟಾಗ ರಾವಣ ಏನಂತೇಳಿದರೆ ರಕ್ತ ಕಾರ್ತಾ ನೆಲಕ್ಕೆ ಬಿದ್ದ. ಎಷ್ಟು ಅಂತೇಳಿದರೆ ಸರಿಯಾಗಿ ಪೆಟ್ಟು ಕೊಟ್ಟಿದ್ದಾನೆ, ಆದರೆ ಸಾಯುವಷ್ಟು ದೊಡ್ಡ ಪೆಟ್ಟು ಕೊಟ್ಟಲಿಲ್ಲ ಅಂತ. ಹೀಗೆ ಇಲ್ಲಿ ಕೂಡ, ಯಾಕಂದರೆ ಹನುಮಂತನಿಗೆ ಗೊತ್ತುಂಟು ಶ್ರೀರಾಮಚಂದ್ರ ಭಗವಂತನೇ ರಾವಣನನ್ನು ಕೊಲ್ಲಿಕ್ಕೆ ಅಂತ. ಇಲ್ಲಿ ಕೃಷ್ಣ ಭಗವಂತನಿಗೆ ಗೊತ್ತಿದೆ ಇವನು ಭೀಮಸೇನನ ಹತ್ರನೇ ಈ ಜರಾಸಂಧ ಸಾಯಬೇಕು ಅಂತ. ಆದ್ದರಿಂದ ಸಾಯುವಷ್ಟು ದೊಡ್ಡ ಪೆಟ್ಟು ಕೊಟ್ಟಿಲ್ಲ, ಆದರೆ ಸಾಮಾನ್ಯವಾಗಿ ಎಷ್ಟು ನೋವು ಬರೆಸ್ಬೋದ ಅಷ್ಟು ಪೆಟ್ಟು ಕೊಟ್ಟಿದ್ದಾನೆ ಯಾರು? ಭಗವಂತ ಗದೆಯಿಂದ. ಜರಾಸಂಧ ಮೂರ್ಛೆಗೊಳಗಾಗಿ ನೆಲ ಕಚ್ಚಿದ. ಮೂರ್ಛೆಯ ಅಭಿಪ್ಲುತಾಂಗ ಗಾಂಜಗಾಮ
ಕಾಮ್ ಜಗಾಮ ಅಂದರೆ ನೆಲ ಕಚ್ಚಿದ. ಸೊ ಶ್ರೀಕೃಷ್ಣನ ಪೆಟ್ಟಿಗೆ ಜರಾಸಂಧ ಬಹಳವಾಗಿ ನೊಂದು, ಅಂದರೆ ಸಖತ್ ನೋವಾಗಿದೆ ಅಂತ, ಧರೆಗೆ ಉರುಳಿದ, ಧರೆಗೆ ಉರುಳಿದ. ಇದು ಬಲರಾಮ ಶ್ರೀಕೃಷ್ಣರಲ್ಲಿನ ಅಪಾರ ಅಂತರವನ್ನು ತೋರಿಸುವ ಪ್ರಸಂಗ. ಸೊ ಬಲರಾಮನನ್ನ ಜತೆಗೆ ಜರಾಸಂಧ ಭಾಳಷ್ಟು ದೀರ್ಘಕಾಲದ ಯುದ್ಧ ಮಾಡಿದ್ದಾನೆ. ಅಂದರೆ ಅವನು ಸೋಲುವುದಿಲ್ಲ, ಇವನು ಸೋಲುವುದಿಲ್ಲ ಅಂತ. ಅಂದರೆ ಅವನಿಗೆ ಇವನನ್ನು ಇದು ಮಾಡಲಿಕ್ಕಾಗೋದಿಲ್ಲ, ಇವನಿಗೆ ಅವನು ಕೊಲ್ಲಲಿಕ್ಕಾಗೋದಿಲ್ಲ ಅಂತ ಒಂದು ಪ್ರಸಂಗ. ಯಾಕಂದರೆ ಬಲರಾಮನಿಗೆ ಕೊಲ್ಲಲಿಕ್ಕಾಗೋದಿಲ್ಲ ಅಂತ ಹೇಳಿದರೆ ಶ್ರೀಕೃಷ್ಣನ ಅದು ಆವೇಶ ಇದೆ. ಆ ಕಾರಣ ಆವೇಶದ ನೆನಪು ಮಾಡಿಕೊಂಡಿದ್ದರೆ ಒಂದು ಸಲಕ್ಕೆ ಅವನನ್ನು ಅಡಿಮೇಲೆ ಮಾಡ್ಬೋದಿತ್ತು. ಅದು ಮಾಡಿದ್ದಾನೆ. ಮುಸಲಾಯುಧದಿಂದ ಹೊಡೆದಾಗ ಅವನು ಕೂಡ ಮೂರ್ಛೆ ತಪ್ಪಿ ಬಿದ್ದಿದ್ದಾನೆ. ಸೊ ಹೀಗೆ ಜರಾಸಂಧ ಧರೆಗೆ ಉರುಳಿದ ಕೃಷ್ಣನ ಪೆಟ್ಟಿನಲ್ಲಿ, ಆದರೆ ಬಲರಾಮನ ಪೆಟ್ಟಿನಲ್ಲಿ ಅವನು ಮೂರ್ಛೆಗೊಳಗಾದರೂ ಮತ್ತೆ ಎದ್ದು ಬಿಡ್ತಾನೆ. ಸೊ ಹೀಗೆ ಇಲ್ಲಿ ಸಹ ಹೇಳ್ತಾನೆ. ಯಾಕಂತ ಹೇಳಿದ್ರೆ ಕೃಷ್ಣನಿಗೆ ಗೊತ್ತು ಇವನನ್ನು ಕೊಲ್ಲುವಂತಹ ಕೀರ್ತಿ ಅದನ್ನು ಭೀಮಸೇನಿಗೆ ಕೊಡಿಸೋದು ಅಂತ ಕೃಷ್ಣ ಮೊದಲೇ ಯೋಚನೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆ ಕೀರ್ತಿ ಜರಾಸಂಧನನ್ನು ಕೊಂದದ್ದು ಭೀಮಸೇನ ಅಂತ ಆಗಬೇಕು ಅಂತ ವಾಯುದೇವರಿಗೆ ಈ ಕೀರ್ತಿ ಇರಲಿ ಅಂತ ಭಗವಂತ ಯೋಚನೆ ಮಾಡಿದ ಕಾರಣ ಶ್ರೀಕೃಷ್ಣನ ಪೆಟ್ಟು ಅಷ್ಟು ದೊಡ್ಡದಾಗಿರಲಿಲ್ಲ. ಅಂದರೆ ಜರಾಸಂಧ ಸಾಯುವಷ್ಟಾಗಿರಲಿಲ್ಲ, ಆದರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂತ. ಸೊ ಆದ್ದರಿಂದ ಬಲರಾಮನನ್ನು ಕೆಲವರು ಹರಿಯ ಅವತಾರ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಅಷ್ಟು ಸರಿಯಾದ ಶಾಸ್ತ್ರದ ಜ್ಞಾನ ಇಲ್ಲ ಅಂತ ಲೆಕ್ಕ. ಯಾಕಂತ ಹೇಳಿದರೆ ಬಲರಾಮ ಅಂತ ಹೇಳಿದರೆ ಆದಿಶೇಷನ ಅವತಾರ. ಇಡೀ ಭಗವಂತನಿಗೆ ಲಕ್ಷ್ಮೀದೇವಿಯಿಂದ ಹಿಡಿದು ಎಲ್ಲ ಇಂದ್ರಾದಿಗಳು ಎಲ್ಲ ಭಗವಂತನ ಕುಟುಂಬ ಇದ್ದಾಗೆ. ಸೊ ಲಕ್ಷ್ಮೀ ಯಸ್ಯ ಪರಿಗ್ರಹ ಕಮಲಭೂ ಅಂತ ಹೇಳಿದರೆ ಬ್ರಹ್ಮದೇವ ಪರಿಗ್ರಹ, ಲಕ್ಷ್ಮೀ ಪರಿಗ್ರಹ, ಲಕ್ಷ್ಮೀ ಹೆಂಡತಿ, ಬ್ರಹ್ಮದೇವರು ಮಗ, ರುದ್ರದೇವರು ಮೊಮ್ಮಗ, ಆಮೇಲಿಂದ ಉಳಿದವರೆಲ್ಲ ಪರಿವಾರ ಅಂತ. ಸೊ ಎಲ್ಲರೂ ಪರಿವಾರ ಯಾರಿಗೆ? ಭಗವಂತನಿಗೆ. ಸೊ ಆದ್ದರಿಂದ ಬಲರಾಮ ಕೂಡ ಪರಿವಾರದಲ್ಲೇ ಬಂದದ್ದು ಅಣ್ಣ ಅಂತೇಳಿ ಅದು ಬಿಟ್ಟು ಭಗವಂತನ ಅವತಾರ ಅಲ್ಲ, ಆದಿಶೇಷನ ಅವತಾರ ಅನ್ನುವಂಥದ್ದು. ಸೊ ಅಲ್ಲಿಗೆ 22ನೇ ಶ್ಲೋಕ ಮುಗೀತು. 23ನೇ ಶ್ಲೋಕ ವೇಳೆ ಅತೋತ್ತಸ್ಥೌ ರೋಹಿಣೇಯ ಸಹೈವ ಸಮುತ್ತಸ್ಥೌ ಮಾಗಧೋಪ್ಯಗ್ರ್ಯವೀರ್ಯಃ ಕ್ರುದ್ಧೋ ಗೃಹೀತ್ವಾ ಮೌಲಿಮಸ್ಯಾಶು ರಾಮೋ ವಧಾಯೋಧ್ಯಚ್ಛನ್ಮುಸಲಂ ಬಾಹುಶಾಲಿ. 23ನೇ ಶ್ಲೋಕ. ಆಮೇಲೆ ಬಲರಾಮನು ಎದ್ದು ಕುಳಿತನು. ಶ್ರೇಷ್ಠವಾದ ಪರಾಕ್ರಮವುಳ್ಳ ಜರಾಸಂಧನು ಕೂಡ ಬಲರಾಮನಿಂದ ಕೂಡಿಕೊಂಡೇ ಏಳುತ್ತಾನೆ. ಭುಜಗಳಿಂದ ಶೋಭಿಸಿಕೊಂಡು ಇರುವ ಬಲರಾಮನು ಜರಾಸಂಧನ ಕೇಶಗ್ರಂಥಿಯನ್ನು ಹಿಡಿದುಕೊಂಡು ಕೊಲ್ಲುವುದಕ್ಕಾಗಿ ಶೀಘ್ರದಲ್ಲಿ ಮುಸಲಾಯುಧವನ್ನು ಎತ್ತುತ್ತಾನೆ. ಉತ್ತಸ್ಥೌ ರೋಹಿಣೇಯ ಸಹೈವ ಉತ್ತಸ್ಥೌ ಅಂತ 2 ಸಲ ಬಂತು, ಮೇಲೆ ಕೆಳಗೆ. ಅತೋಸ್ತಸ್ಥೌ ರೋಹಿಣೇಯ ಸಹೈವ ಸಮುತ್ತಸ್ಥೌ ಮಾಗಧೋ ಅಪಿ ಅಗ್ರವೀರ್ಯಃ ಕ್ರುದ್ಧೋ ಗೃಹೀತ್ವಾ ಹೀ ಅಲ್ಲಿ ಒಂದು ದೀರ್ಘ ಉಂಟು, ಎಲ್ಲಿ ದೀರ್ಘ ಇಲ್ವೋ ಒಂದು ದೀರ್ಘ ಹಾಕೊಂಬೇಡಿ. ಕ್ರುದ್ಧೋ ಗೃಹೀತ್ವಾ ಮೌಲಿಮಸ್ಯಾಶು ರಾಮೋ ವಧಾಯ ಉದ್ಯಚ್ಚತ್ ಮುಸಲಂ ಬಾಹುಶಾಲಿ. ವಧಾಯೋದ್ಯಚ್ಚತ್ ಮುಸಲಂ ಬಾಹುಶಾಲಿ. ಅತ ಉತ್ತಸ್ಥೌ ರೋಹಿಣೇಯಃ. ಯಾವಾಗ ಕೃಷ್ಣನ ಗದೆಯಿಂದ ಜರಾಸಂಧನಿಗೆ ಪೆಟ್ಟು ಬಿದ್ದು ಅವನು ನೆಲ ಕಚ್ಚಿದನೋ ಆವಾಗ ಕ್ರಮೇಣ ಬಲರಾಮನಿಗೆ ಜ್ಞಾನ ಬಂತು. ಅತ ಉತ್ತಸ್ಥೌ ಅಂದರೆ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಅಂದರೆ ಅರೆ ಗೋವಿಂದ ಬೆಳಗಾಯಿತು 7 ಅಂತ. ಉತ್ತಿಷ್ಠೋತ್ತಿಷ್ಠ ಗೋವಿಂದ, ಉತ್ತಿಷ್ಠ ಗರುಡಧ್ವಜ, ಉತ್ತಿಷ್ಠ ಕಮಲಾಕಾಂತ ಅಂತ ಹೇಳ್ಕೊಂಡು ಭಗವಂತನನ್ನು ನಾಮಸ್ಮರಣೆ ಮಾಡುವಂಥದ್ದು, ಸ್ತುತಿ ಮಾಡುವಂಥದ್ದು. ಭಗವಂತ 7 ಅಂತ ಹೇಳಿಬಿಟ್ಟು. ಸೊ ಅತ ಉತ್ತಸ್ಥೌ ರೋಹಿಣೇಯ ಅಂದರೆ ರೋಹಿಣಿ ಮಗನಾದ ಬಲರಾಮನು
ಈಗ ಜ್ಞಾನ ಬಂತು. ಅತ ಉತ್ತಸ್ಥೌ ಅಂದರೆ ಎದ್ದು ಕೂತ್ಕೊಂಡ. ಉತ್ತಸ್ಥೌ ರೋಹಿಣೇಯ ಸಹೈವ. ಸಹೈವ ಅಂತೇಳಿದ್ರೆ ಇಲ್ಲಿ ಬಲರಾಮ ಎದ್ದು ಕೂತ್ಕೊಂಡ ಅಂತ ಹೇಳುವಾಗ ಅವನು ಕಣ್ಣು ತೆರೆದು ಬಿಟ್ಟ ಭಾಳ ಬೇಗನೆ. ಯಾರು? ಜರಾಸಂಧ ಕೂಡ. ಸಹೈವ ಸಮುತ್ತಸ್ಥೌ, ಉತ್ತಸ್ಥೌ ಅವನು ಎದ್ದ. ಸಹೈವ ಅಂದರೆ ಅರೆ ಈಗ ತಾನೇ ಮೂರ್ಛೆಗೊದ್ದು, ಅವನು ಎದ್ದು ಬಿಟ್ಟ. ಸಹೈವ ಸಮುತ್ತಸ್ಥೌ ಮಾಗಧಃ. ಮಾಗಧಃ ಅಂದರೆ ಮಗಧೇಶ, ಮಗಧ ಈಶ, ಮಗಧ ದೇಶದ ರಾಜ ಜರಾಸಂಧ ಕೂಡ ಎದ್ದು ಕೂತ್ಕೊಂಡ. ಇವನು ಎದ್ದು ಕೂತ್ಕೊಂಡ, ಅವನು ಎದ್ದುಕೊಂಡ. ಈಗ ಪುನಃ ಶುರು ಆಗ್ತದೆ ಯುದ್ಧ ಇಬ್ಬರಿಗೆ. ಮಾಗಧೋಪಿ ಅಗ್ರವೀರ್ಯ ಅಂತೇಳಿದರೆ ಒಂದು ಸಲಕ್ಕೆ ರಕ್ತ ಕಾರುವಂತ ಮಾಡಿ ಕೃಷ್ಣ ಓಡಿಸಿದ್ದಾನೆ. ಮತ್ತೆ ಜಗಳಾಡ್ಲಿಕ್ಕೆ ಬಂದಿದ್ದಾನೆ ಯಾರ ಹತ್ರ? ಬಲರಾಮನ ಹತ್ರ. ಸೊ ಬಲರಾಮ ಮುಸರಾಯಿನ ಹೊಡೆದಿದ್ದಾನೆ. ಸೊ ಸ್ವಲ್ಪ ಸಮಯ ಅಲ್ಲ, ಭಾಳ ಸಮಯ ಅವನಿಗೆ ಜ್ಞಾನವೇ ಬರಲಿಲ್ಲ. ಆದರೆ ಮತ್ತೆ ಜ್ಞಾನ ಬಂದು ಇವನಿಗೆ ಹೊಡೆದ. ಯಾರಿಗೆ? ಬಲರಾಮನಿಗೆ. ಸೊ ಬಲರಾಮ ಮೂರ್ಛೆ ತಪ್ಪಿದ. ಬಲರಾಮ ಮೂರ್ಛೆ ತಪ್ಪಿದಾಗ ಕೃಷ್ಣ ಕೌಮುದಕಿ ಗದೆಯನ್ನು ತೆಗೆದ, ತಕೊಂಡು ಹೊಡೆದ ಕಂಠ ದೇಶಕ್ಕೆ ಜರಾಸಂಧನಿಗೆ. ಅಲ್ಲೇ ನೆಲ ಕಚ್ಚಿದ. ಅವನು ನೆಲ ಕಚ್ಚಿದ ಅಂತ ಹೇಳ್ಕೊಂಡು ಕೃಷ್ಣ ಮತ್ತೆ ಬಲರಾಮನಲ್ಲಿಗೆ ಬರುವಾಗ ಬಲರಾಮ ಎದ್ದು ಕೂತ ಅಂತ ಆಯಿತು. ಬಲರಾಮ ಎದ್ದು ಕೂತದ್ದು ಅಂತ ನೋಡುವಾಗ ಆ ಕಡೆಯಿಂದ ಅವನು ಎದ್ದು ಕೂತ್ಕೊಂಡ. ಯಾರು? ಜರಾಸಂಧ ಕೂಡ. ಸೊ ಸಮುತ್ತಸ್ಥೌ ಮಾಗಧೋಪಿ, ಜರಾಸಂಧ ಕೂಡ. ಅಗ್ರವೀರ್ಯ, ಏನು ಕಡಿಮೆ ಇಲ್ಲ. ಅಗ್ರವೀರ್ಯ ಅಂತೇಳಿದ್ರೆ ಏನು ಪರಾಕ್ರಮ ಏನು ಕಡಿಮೆ ಇಲ್ಲ, ಹಾಗೆ ಉಂಟು ಜರಾಸಂಧನದ್ದು. ಕ್ರುದ್ಧೋ ಗೃಹೀತ್ವ, ಈ ಸಲ ಮಾತ್ರ ಭಾಳ ಸಿಟ್ಟು ಬಂತು. ಯಾರಿಗೆ? ಬಲರಾಮನಿಗೆ. ಕ್ರುದ್ಧೋ ಗೃಹೀತ್ವ ಮೌಲಿಂ ಅಸ್ಯ ಮೌಲಿಂ ಗೃಹೀತ್ವ. ಜರಾಸಂಧನ ತಲೆ ಕೂದಲು, ಮೌಲಿ ಅಂದರೆ ಜುಟ್ಟು ಅಂತ. ತಲೆ ಕೂದಲು ಅಂದರೆ ಜರಾಸಂಧನ ಜುಟ್ಟನ್ನು ಹಿಡ್ಕೊಂಡು ಏನು ಮಾಡಿದ? ಬಗ್ಗಿಸಿದ ಅಂತ. ಸೊ ಕ್ರುದ್ಧ, ಭಾಳ ಕೋಪದಿಂದ ಬಲರಾಮನು ಅಸ್ಯ ಮೌಲಿಂ ಗೃಹೀತ್ವ, ಅವನ ಜುಟ್ಟನ್ನು ಹಿಡ್ಕೊಂಡು, ತಲೆ ಕೂದಲನ್ನು ಎಳೆದು ಹಿಡ್ಕೊಂಡು, ಮೌಲಿಂ ಗೃಹೀತ್ವ ಅಸ್ಯ ಅಂದರೆ ಜರಾಸಂಧನ, ಆಶು ಕೂಡಲೇ ಏನು ಮಾಡಿದ? ಬಲರಾಮ ವಧಾಯ, ಕೊಂದೇ ಬಿಡ್ತೇನೆ ಅಂತ. ಯಾರನ್ನು? ಜರಾಸಂಧನನ್ನು. ವಧಾಯ ಉದ್ಯಚ್ಛತ್. ಉದ್ಯಚ್ಛತ್ ಅಂತೇಳಿದ್ರೆ ಹೊರಟ. ಉದ್ಯಚ್ಛತ್ ಉತ್ತು ಅಂತೇಳಿದ್ರೆ ಮೇಲೆ ಅಂತ. ಮೇಲಕ್ಕೆ ಅಂತ ಹೇಳಿದ್ರೆ ಏನು? ಒಂದೊಂದು ದಾಳಿ ಮಾಡೋದು, ಏರಿ ಹೋಗೋದು. ಸೊ ಇಲ್ಲಿ ಅವನನ್ನು ಕೊಂದೇ ಬಿಡ್ತೇನಂತ. ಉದ್ಯಚ್ಛತ್ ಅಂದರೆ ಎತ್ತಿ ಹಿಡ್ಕೊಂಡ ಅಂತ. ಯಾವುದನ್ನು? ಮುಸಲಾಯುಧವನ್ನು, ನೇಗಿಲು ಆಯುಧ. ಆ ಮುಸಲಾಯುಧವನ್ನು ಕೆಲವರು ಅದನ್ನೇ ಮುಸಲನ್ನು ನೇಗಿಲು ಆಯುಧ ಅಂತ ಹೇಳ್ತಾರೆ, ಕೆಲವರು ಅದಕ್ಕೆ ಒನಕೆ ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದು ಆಯುಧ ಅಂತ ಇಟ್ಕೊಳ್ಳಿ. ಸೊ ಮುಸಲಂ ಅಂದರೆ ಬಲರಾಮನಿಗೆ ಪ್ರಸಿದ್ಧ ಆಯುಧ ನೇಗಿಲು. ಸೊ ಹಾಗಿರುವಾಗ ಈ ನೇಗಿಲು ಏನು ಆಯುಧ ಇದೆಯೋ ಅದನ್ನು ಎತ್ತಿ ಇಟ್ಕೊಂಡ. ಎತ್ತಿ ಹಿಡಿದು ಈಗ ಅವನ ಮೇಲೆ ಹಾಕುವುದೊಂದು ಬಾಕಿ. ಯಾರನ್ನು? ಅಪ್ಪಳಿಸುವುದೊಂದು ಬಾಕಿ. ಯಾರ ಮೇಲೆ? ಜರಾಸಂಧನ ಮೇಲೆ. ಬಾಹುಶಾಲಿ ಅಂತ ಹೇಳಿದರೆ ಬಾಹುಶಾಲಿಯಾಗಿರುವಂತಹ, ಅತ್ಯಂತ ಉಗ್ರವಾದ ಬಾಹುಗಳನ್ನು ಹೊಂದಿರುವಂತಹ ಬಲರಾಮನು, ಆ ಬಾಹುಬಲವನ್ನು ಹೊಂದಿರುವಂತಹ ಬಲರಾಮನು ಏನು ಮಾಡಿದ? ಮುಸಲಾಯುಧವನ್ನು ಎತ್ತುಕೊಂಡ. ಯಾತಕ್ಕೆ? ಹೊಡೆದೇ ಬಿಡ್ತೇನೆ ಅಂತ. ಅವನ ಜುಟ್ಟು ಹಿಡಿದು ಅವನನ್ನು ಬಗ್ಗಿಸಿ ಮುಸಲಾಯುಧ ತೆಗೆದು ಅವನಿಗೆ ಈಗ ಕೊಂದೇ ಬಿಡ್ತೇನೆ ಅಂತ ಅದನ್ನು ಮುಸಲಾಯುಧ ಎತ್ತಿ ಹಿಡ್ಕೊಂಡಿದ್ದಾನೆ. ಅವನ ಮೇಲೆ ಬೀಳುವುದೊಂದು ಬಾಕಿ. ಯಾರ ಮೇಲೆ? ಜರಾಸಂಧನ ಮೇಲೆ. ಆಗ ಏನಾಯಿತು ಅನ್ನುವಂಥದ್ದು ಈ 23ನೇ ಶ್ಲೋಕಕ್ಕೆ. ಅಥೋಸ್ತಸ್ಥೌ ರೋಹಿಣೇಯ, ಅನಂತರ ಬಲರಾಮ ಮೇಲೆದ್ದ. ರೋಹಿಣೇಯ ಉತ್ತಸ್ಥೌ, ಒಟ್ಟಿಗೆ ಸಹಯೇವ, ಒಟ್ಟೊಟ್ಟಿಗೆ ಅವನು ಎದ್ದ. ಮಹಾಪರಾಕ್ರಮಿಯಾದ ಜರಾಸಂಧ ಅಗ್ರವೀರ್ಯ ಮಾಗಧೋಪಿ ಸಮುಸ್ತಸ್ಥೌ. ಅಂದರೆ ಬಲರಾಮ ಮತ್ತು ಜರಾಸಂಧರಲ್ಲಿ ಮಧ್ಯದಲ್ಲಿ ಅಗ್ರವೀರ್ಯ ಅಂತ ಬಂದರೆ ಯಾರಿಗೆ ಹೇಳುವುದು ಅಂತೇಳಿದರೆ ಮಹಾಪ್ರತಾಪಶಾಲಿ ಅಂತ ಬಲರಾಮನಿಗೆ ಹೇಳುವುದಾ ಅಥವಾ ಜರಾಸಂಧನಿಗೆ ಹೇಳುವುದಾ ಅಂತೇಳಿದರೆ ಜರಾಸಂಧನಿಗೆ ಹೇಳುವುದು ಅಂತ. ಯಾಕಂತೇಳಿದರೆ ಅವನಿಗೆ ಬ್ರಹ್ಮವರ ಉಂಟು. ಆದಿಶೇಷನಿಗಿಂತ ಮೇಲಲ್ವ ಬ್ರಹ್ಮದೇವರು. ಆದ್ದರಿಂದ ಬ್ರಹ್ಮನ ವರ ಇದ್ದ ಕಾರಣ ಅಗ್ರವೀರ್ಯ ಅಂತೇಳಿದರೆ ಜರಾಸಂಧನಿಗೆ ಹೇಳಬೇಕು.
ಹಾಗಾದರೆ ಜರಾಸಂಧನ ಈ ಅಗ್ರವೀರ್ಯವನ್ನು ನಾಶಗೊಳಿಸುವಂಥ ಸಾಮರ್ಥ್ಯ ಭಗವಂತ ಕೃಷ್ಣನಲ್ಲಿ ಮಾತ್ರ ಇರುವಂಥದ್ದು ಅನ್ನುವಂಥದ್ದು, ಅಥವಾ ವಾಯುದೇವರು. ಬ್ರಹ್ಮದೇವರು ವರ ಕೊಟ್ಟದ್ದಲ್ಲ. ಬ್ರಹ್ಮದೇವರು ಮತ್ತು ವಾಯುದೇವರು ಸಮಕಕ್ಷೆಯಲ್ಲಿರುವ ಕಾರಣ ವಾಯುದೇವರು ಹೇಳ್ತಾರೆ, ಬ್ರಹ್ಮದೇವರೇ ಇವನನ್ನು ಹೀಗೆ ಇಟ್ಟರೆ ಇವನು ಇಡೀ ಪ್ರಪಂಚವನ್ನು ಅಡಿಮೇಲೆ ಮಾಡ್ತಾನೆ, ಆದ್ದರಿಂದ ಇವನನ್ನು ನಾನು ಮುಗಿಸ್ತೇನೆ ಅಂತ ಹೇಳ್ತಾರೆ. ಅವರು ಅಸ್ತು ಅಂತಾರೆ. ಅಂತೇಳಿದರೆ ಸಮಾನ ಕಕ್ಷೆಯಲ್ಲಿರುವಂಥ ಬ್ರಹ್ಮದೇವರು ವಾಯುದೇವರು ಅಂದರೆ ವಾಯುದೇವರಿಗೆ ಮಾತ್ರ ಆಗ್ತದೆ ಅನ್ನುವಂಥದ್ದು. ಆದ ಕಾರಣವೇ ಭೀಮಸೇನ ಕೊಲ್ಲಲಿಕ್ಕೆ ಸಾಧ್ಯವಾದದ್ದು. ಅನಂತರ ಬಲರಾಮ ಮೇಲೆದ್ದ. ಒಟ್ಟೊಟ್ಟಿಗೆ ಇಬ್ಬರು ಎದ್ದರು. ಮಹಾಪರಾಕ್ರಮಿಯಾದ ಜರಾಸಂಧನು ಎಚ್ಚೆತ್ತ. ಒಟ್ಟೊಟ್ಟಿಗೆ ಬಾಹುಶಾಲಿಯಾದ ಬಲರಾಮ ಕೆರಳಿದವನಾಗಿ ಕ್ರುದ್ಧ ಅಸ್ಯ ಮೌಲಿಂ ಗೃಹೀತ್ವ, ಅವನ ಜುಟ್ಟನ್ನು ಹಿಡಿದು ಸಂಹರಿಸಲೆಂದು ವಧಾಯ ಅಂದರೆ ಚತುರ್ಥಿ ವಿಭಕ್ತಿ, ಅಂದರೆ ಅವನನ್ನು ಕೊಲ್ಲಲಿಕ್ಕೆ. ಚತುರ್ಥಿ ಅಂದರೆ ಗೆ, ರಾಮನನ್ನು ರಾಮನಿಂದ ರಾಮನಿಗೆ, ಚತುರ್ಥಿ ವಿಭಕ್ತಿ ರಾಮನಿಗೆ. ಅಂದರೆ ಇಲ್ಲಿ ಯಾರಿಗೆ ಅಂತೇಳಿದರೆ ಜರಾಸಂಧನನ್ನು ಕೊಲ್ಲಲಿಕ್ಕೆ ಚತುರ್ಥಿ ವಿಭಕ್ತಿ. ಜರಾಸಂಧನಿಗೆ ಕೊಲ್ಲಲಿಕ್ಕೆ ಅಂತ ಇಲ್ಲ, ಸಂಸ್ಕೃತದಲ್ಲಿ ಹಾಗೆ ಹೇಳೋದು, ಜರಾಸಂಧನಿಗೆ ಕೊಲ್ಲಲಿಕ್ಕೆ ಅಂತ. ಕನ್ನಡದಲ್ಲಿ ಹೇಳುವಾಗ ಜರಾಸಂಧನನ್ನು ಕೊಲ್ಲಲಿಕ್ಕೆ ಅಂದರೆ ಜರಾಸಂಧನನ್ನು ಅಂತ ಬರ್ತದೆ ಫಸ್ಟಿಗೆ, ಮತ್ತೆ ಕೊಲ್ಲಲಿಕ್ಕೆ ಅಂತ ಬರ್ತದೆ, ಅಂದರೆ ಚತುರ್ಥಿ ವಿಭಕ್ತಿ ಲಾಸ್ಟಿದ್ದು. ಸೊ ಹಾಗೆ ಜರಾಸಂಧನನ್ನು ಕೊಲ್ಲಲಿಕ್ಕೆ ಏನು ಎತ್ತಿ ಹಿಡಿದ, ಮುಸಲಾಯುಧವನ್ನು ಎತ್ತಿ ಆಶು ಇವನ ತಲೆ ಮೇಲೆ ಹಾಕ್ತಾನೀಗ, ಕೊಂದೇ ಬಿಡಬೇಕಂತ ಯೋಚನೆ ಮಾಡಿದ್ದಾನೆ ಬಲರಾಮ ಅಂತ ಹೇಳುವಾಗ ಏನಾಯಿತು? ಬಲರಾಮ ಜರಾಸಂಧ ಇಬ್ಬರು ಹೀಗೆ ಒಟ್ಟಿಗೆ ಎಚ್ಚೆತ್ತು ಮರಳಿ ಯುದ್ಧಕ್ಕೆ ತೊಡಗಿದರು. ಜರಾಸಂಧ ಅಂಥ ಪೆಟ್ಟನ್ನು ಹಾಕಿದ್ದನ್ನು ನೋಡಿ ಕೋಪಗೊಂಡ ಬಲರಾಮ ಏನು ಮಾಡಿದ, ಅವನನ್ನು ಸಂಹರಿಸಿಯೇ ಬಿಡಬೇಕಂತ, ಇವನನ್ನು ಬಿಡೋದೇ ಬೇಡ, ಇವನನ್ನು ಕ್ಲೋಸ್ ಮಾಡಿಬಿಡುವ ಅಂತೇಳಿಬಿಟ್ಟು ಅವನನ್ನು ಕೊಂದೇ ಬಿಡಬೇಕಂತೇಳಿ ಮುಸಲವನ್ನು ಕೈಗೆತ್ತಿಕೊಂಡು ಇನ್ನೇನು ಅವನನ್ನು ಮುಗಿಸಿ ಬಿಡಬೇಕಂತ ತಲೆಗೆ ಹಾಕ್ತಾನೆ ಅಂತ ಹೇಳುವಾಗ ಏನಾಯಿತು ಅನ್ನುವಂಥದ್ದು ಒಂದು ಶ್ಲೋಕ ನೋಡಿಬಿಡುವ ವೈಲರೆ. ನೆಕ್ಸ್ಟ್ ಶ್ಲೋಕ. ಹತಾಬ್ರವೀತ್ ವಾಯುರೇನಂ ನ ರಾಮ ತ್ವಯಾ ಹಂತುಂ ಶಕ್ಯತೆ ಮಾಗಧೋಯಂ ವೃತಾನತೆ ಬಾಹುಬಲಂ ಪ್ರಯೋಜ್ಯಂ ಅಮೋಘಂ ತೇ ಯದ್ಬಲಂ ತದ್ವದಸ್ತ್ರಂ. ಅತ ಅಬ್ರವೀತ್, ಇನ್ನೇನು ಬಲರಾಮ ಮುಸಲಾಯುಧದಿಂದ ಎತ್ಕೊಂಡಾಗಿದೆ, ಹೊಡಿಬೇಕು ಅಂತ ಮುಗಿಸೇ ಬಿಡ್ತೇನೆ ಅಂತ ಹೇಳ್ಕೊಂಡು ಭಾಳ ಕೋಪದಿಂದ ಜರಾಸಂಧನ ಮೇಲೆ ತಲೆಗೆ ಹಾಕುವುದಂತೆ ಇರುವಾಗ ಅತ ಅಬ್ರವೀತ್ ಹೇಳಿದರು. ಅತ ಆಗ ಅಬ್ರವೀತ್ ಅಂದರೆ ಹೇಳಿದರು. ಏನು ಹೇಳಿದರು? ವಾಯುರೇನಂ, ವಾಯುದೇವರು ಹೇಳಿದರು. ವಾಯುದೇವರು ಹೇಳುವುದು ಅಂತ ಹೇಳಿದರೆ ಅಶರೀರವಾಣಿ, ಅಶರೀರವಾಣಿ ಆಯಿತು. ವಾಯುದೇವರು ಹೇಳಿದರು ಮೇಲಿಂದ ಏನಂತ, ಏನಂ ಈ ಜರಾಸಂಧನನ್ನು ನ ರಾಮ ಬಲರಾಮ ಬೇಡ, ತ್ವಯಾ ಹಂತುಂ ಶಕ್ಯತೆ ನ ರಾಮ ತ್ವಯಾ ಹಂತುಂ ಶಕ್ಯತೆ ಮಾಗಧೋಯಂ. ಏನಂ ಈ ಇವನನ್ನು, ಅಯಂ ಮಾಗಧ ಈ ಜರಾಸಂಧನನ್ನು, ಏ ರಾಮ ಬಲರಾಮ ನ ತ್ವಯಾ ಹಂತುಂ ಶಕ್ಯತೆ, ನ ತ್ವಯ ನಿನ್ನಿಂದ, ಹಂತುಂ ಅವನನ್ನು ಕೊಲ್ಲಿಕ್ಕೆ, ನಾ ಶಕ್ಯತೆ ಬೇಡ ನಿನ್ನಿಂದ ಆಗುವುದಿಲ್ಲ. ಯಾಕಂದರೆ ನೀನು ಆದಿಶೇಷನ ಅವತಾರ, ಅವನಿಗೆ ಬ್ರಹ್ಮದೇವರ ವರ ಉಂಟು. ಯಾಕೆ ಸುಮ್ಮನೆ ಮುಸಲಾಯುಧವನ್ನು ಯಾಕೆ ಅಂದರೆ ಸುಮ್ಮನೆ ಹೊಡೆದು ಏನಂತ ಪುನಃ ಇನ್ನೊಂದ್ಸಲ ಮೂರ್ಛೆ ತಪ್ತಾನೆ ಅಷ್ಟೇ, ಅಂದರೆ ವೇಸ್ಟ್ ಆಗುತ್ತಲ್ವ ಪ್ರಯತ್ನ, ಬೇಡ. ಅತ ಅಬ್ರವೀತ್ ವಾಯು ಅಶರೀರವಾಣಿ ಆಯಿತು. ಏನಂ ವಾಯು ಏನಂ ಇವನನ್ನು, ಅಯಂ ಮಾಗಧ ಈ ಮಾಗಧನನ್ನು, ರಾಮ ಬಲರಾಮ ನ ತ್ವಯ ನಿನ್ನಿಂದ ಆಗದು, ಹಂತುಂ ಶಕ್ಯತೆ ಹಂತುಂ ಅಂದರೆ ಹಂತುಂ ಅಂದರೆ ಕೊಲ್ಲಲಿಕ್ಕೆ, ಯಾರನ್ನು ಈ ಜರಾಸಂಧನನ್ನು, ನಾ ಶಕ್ಯತೆ ನಿನ್ನಿಂದ ಆಗುವುದಿಲ್ಲ, ಯಾಕಂದರೆ ಬ್ರಹ್ಮವರ ಉಂಟವನಿಗೆ. ವೃಥಾ ಸುಮ್ಮನೆ, ನತೆ ಬಾಹುಬಲಂ ಪ್ರಯೋಜ್ಯಂ ನಿನ್ನ ಬಾಹುಬಲವನ್ನು ಪ್ರಯೋಗಿಸಿ, ವೃಥಾ ಸುಮ್ಮನೆ ಯಾಕೆ ವ್ಯರ್ಥ ಮಾಡುವುದು, ವೃಥಾ
ನ ತೇ ಬಾಹುಬಲಂ, ನಿನ್ನ ಬಾಹುಬಲವನ್ನು ನಾ ಪ್ರಯೋಜ್ಯಂ ವೃಥ, ಸುಮ್ಮನೆ ನಾ ಪ್ರಯೋಜ್ಯಂ, ಪ್ರಯೋಗಿಸುವುದು ಬೇಡ. ಯಾಕೆ ಮುಸಲಾಯುದು ಅಂತ ಹೊಡೆಯುವುದು ಅವನಿಗೆ, ಸುಮ್ಮನೆ ಬೇಡ. ವೃಥ ನಾ ಪ್ರಯೋಜ್ಯಂ ತೇ ಬಾಹುಬಲಂ, ನಿನ್ನ ಬಾಹುಬಲವನ್ನು ಅಮೋಘಂ ತೇ ಯತ್ ಬಲಂ ತದ್ವದಸ್ತ್ರಂ. ಅಮೋಘಂ ತೇ, ಅಮೋಘಂ ಅಂದರೆ ಅಮೋಘ, ನಿಂದು ಏನು ಮುಸಲಾಯುಧ ಇದೆ ಅದು ಅಮೋಘವೇ ಆಗಿದೆ, ಅದು ವ್ಯರ್ಥ ಆಗುವುದಿಲ್ಲ. ಆದರೆ ಈಗ ನೀನು ಕೊಲ್ಲಲಿಕ್ಕೆ ಅಂತ ಹೊಡೆದರೆ ವ್ಯರ್ಥ ಆಗ್ತದೆ, ಅದನ್ನು ವ್ಯರ್ಥ ಮಾಡೋದು ಬೇಡ, ಅದು ಅಮೋಘವೇ ಇರಲಿ. ಆದ್ದರಿಂದ ತಸ್ಮಾತ್, ಸೊ ಬಾಹುಬಲಂ ನಾ ಪ್ರಯೋಜ್ಯಂ, ಬೇಡ. ಸೊ ನೀನು ಅಮೋಘಂ ಏನು ಹೇಳ್ತಾರೆ, ನಿನ್ನ ಬಾಹುಬಲವು ವೃಥ, ಅದು ಇದು ಆಗಬಾರ್ದು. ಯತ್ ಬಲಂ ತದ್ವತ್ ಅಸ್ತ್ರಂ, ಯತ್ ಬಲಂ ತದ್ವತ್ ಅಸ್ತ್ರಂ, ಅಮೋಘಂ ತೇ ಯತ್ ಬಲಂ ತದ್ವದಸ್ತ್ರಂ. ಸೊ ಯಾವ ರೀತಿ ಬಲರಾಮನೋ ಅದೇ ರೀತಿ ಅವನ ಅಸ್ತ್ರ ಕೂಡ. ಆದ್ದರಿಂದ ಬಲರಾಮನು ಅಂತೇಳಿದ್ರೆ ಎಷ್ಟು ಬಲರಾಮನಿಗೆ ಶಕ್ತಿ ಇದೆಯೇ ಅಷ್ಟೇ ತಾನೇ ಆ ಅಸ್ತ್ರಕ್ಕೂ ಶಕ್ತಿ ಇರುವುದು. ಸೊ ಇಲ್ಲಿ ಬಲರಾಮನಿಗೆ ಎಷ್ಟು ಶಕ್ತಿ ಇದೆ ಅಂತೇಳಿದರೆ ಆದಿಶೇಷನಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿ ಇದೆ. ಆಮೇಲಿಂದ ಇನ್ನೂ ಜಾಸ್ತಿ ಶಕ್ತಿಯನ್ನು ಉಪಯೋಗಿಸಬೇಕಂತಿದ್ದರೆ ನೀನು ಪುನಃ ಶುಕ್ಲಕೇಶ ರೂಪವಾದ ಆ ಭಗವಂತನ ಆವೇಶವನ್ನು ಸ್ಮರಿಸಬೇಕು. ಅದಕ್ಕೆ ವಾಯುದೇವರಲ್ಲಿ ಹೇಳ್ತಾರೆ, ಅಂದರೆ ಬೇಡ, ಈಗ ನಿನ್ನಿಂದ ಇದು ಈ ಕೆಲಸ ಆಗೋದು ಬೇಡ. ಯಾಕಂದರೆ ಇದಕ್ಕೆ ಬೇರೆ ಜನ ಭಗವಂತ ಮಾಡಿಟ್ಟಿದ್ದಾರೆ, ಅಂದರೆ ವಾಯುದೇವರಿಗೆ ಗೊತ್ತು ಭಗವಂತನ ಮನಸ್ಸಿನಲ್ಲಿ ಏನುಂಟು ಅಂತ. ಸೊ ಭಗವಂತನ ಮನಸ್ಸಿನಲ್ಲಿ ಈ ಕೀರ್ತಿ ವಾಯುದೇವರ ಅವತಾರನಾದ ಯಾರಿಗೆ ಭೀಮಸೇನನಿಗೆ ಹೋಗಬೇಕಂತ ಇರುವಾಗ ಬಲರಾಮ ನೀನು ಪ್ರಯತ್ನ ಮಾಡುವುದು ಬೇಡ ಅಂತ ಮುಂದೆ ಹೇಳ್ತಾರೆ. ಅನ್ಯೋಹಂತ ಬಲವಾನ್, ಇದನ್ನು ಅನ್ಯೋಹಂತ ಅಂದರೆ ಆ ಜರಾಸಂಧನನ್ನು, ಹಂತ ಅಂದರೆ ಕೊಲ್ಲಲಿಕ್ಕೆ, ಅನ್ಯ ಬೇರೆಯವರು ಇದ್ದಾರೆ, ನೀನು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ತಾರೆ. ಈ 24ನೇ ಶ್ಲೋಕಕ್ಕೆ ಆ ವೇಳೆಗೆ ಅಥ ವಾಯುದೇವರು ನುಡಿದರು. ವಾಯುದೇವರು ನುಡಿದದ್ದು ಅಂತ ಹೇಳಿದ್ರೆ ಅಶರೀರವಾಣಿ ಆಯಿತು. ಏನಂತ ಅಶರೀರವಾಣಿ ಆಯಿತು ಅಂಥೇಳಿದರೆ, ಬಲರಾಮ, ಹೇ ರಾಮ ಬಲರಾಮ, ಅಯಂ ಮಾಗಧಃ ಏನಂ, ಈ ಮಗಧ ರಾಜ್ಯದ ಮಗಧ ದೇಶದ ಇವನು ರಾಜ ಯಾರಿದ್ದಾನೆ ಜರಾಸಂಧ, ಅವನನ್ನು ಕೊಲ್ಲಲು ಹಂತುಂ ನಾ ತ್ವಯಾ ಶಕ್ಯತೆ, ನಿನ್ನಿಂದ ಆಗುವುದಿಲ್ಲ ಸದ್ಯಕ್ಕೆ. ನೀನು ನಿನ್ನ ಬಾಹುಬಲವನ್ನು ವ್ಯರ್ಥ ಮಾಡಿಕೊಳ್ಳಬೇಡ. ತೇ ಬಾಹುಬಲಂ ವೃಥ ಅಂದರೆ ಸುಮ್ಮನೆ ವ್ಯರ್ಥವಾಗಿ, ನಾ ಪ್ರಯೋಜ್ಯಂ ಉಪಯೋಗಿಸುವುದು ಬೇಡ. ಯಾಕೆ ವ್ಯರ್ಥ ಪ್ರಯತ್ನ ಮಾಡೋದು? ಆಮೇಲೆ ತೇ ಅಮೋಘಂ ತೇ ಯತ್ ಬಲಂ, ನಿನ್ನ ಬಲ ಏನಿದೆ ನಿನ್ನ ಬಲದಂತೆ ನಿನ್ನ ಅಸ್ತ್ರವೂ ಕೂಡ ತತ್ವತ್ ಅಸ್ತ್ರಂ, ನಿನ್ನ ಮುಸಲಾಯುಧ ಕೂಡ ನಿನ್ನ ಬಲ ಎಷ್ಟಿದೆ ಅದೇ ಥರ ಅಮೋಘವಾಗಿದೆ. ಅಮೋಘವಾದ ನಿನ್ನ ಬಲವನ್ನಾಗಲಿ ಆ ಮುಸಲಾಯುಧದ ಶಕ್ತಿಯನ್ನಾಗಲಿ ಸುಮ್ಮನೆ ಪ್ರಯೋಗಿಸಿ ಸುಮ್ಮನೆ ಅದನ್ನು ವ್ಯರ್ಥ ಮಾಡುವುದು ಬೇಡ ಅಂತೇಳಿಬಿಟ್ಟು ಅಶರೀರವಾಣಿ ಆಯಿತು. ಆಮೇಲಿಂದ ಮುಂದಿದ್ದನ್ನು ನಾಳೆ ನೋಡುವ. ಶ್ರೀಕೃಷ್ಣ ಅರ್ಪಣ ಮಸ್ತು. ಸೊ ಇವತ್ತಿನದನ್ನು ಇಲ್ಲಿಗೆ ಮುಗಿಸ್ಕೊಳ್ಳೋಣ.